ಅದು ನಿಮ್ಮಂತ ಕೊಲೆಗಡುಕರಿಗೆ ದಿನಾಲು ನೂರಾರು ಹಸಿದು ಬಂದ ಬಡವರಿಗೆ ಅನ್ನದಾನ ಮಾಡಿದ ಪುಣ್ಯಾತ್ಮನೆಂದು ಮರ್ಯಾದೆ ಕೊಡಬೇಕೆ? ಸಾವಿರಾರು ಮಸೀದಿ ಮಂದಿರಗಳಿಗೆ ಧನ ಸಹಾಯ ಮಾಡಿದ ದಾನಯೋಗಿ ಎಂದು ಮರ್ಯಾದೆ ಕೊಡಬೇಕೆ? ನಿನ್ನ ಜನ್ಮಕ್ಕೆ ನನ್ನ ಎತ್ತರದಿಂದ ಒಡೆಯ ಲೇಖನಕ ನೀನು ಬರೀ ಎಲ್ಲ ವಿಷ ತುಂಬಿಕೊಂಡಿರುವ ಕರಿ ಕೋಳಿಂದಲ ಸರ್ಪದೊಡನೆ ಸರ್ಪ ಮಾಡುತ್ತಿದ್ದೀಯ. ತಿಳಿದುಕೋ, ಕೊರೆ ಕೋಳಿಂದ ಸರ್ಪದೊಡನೆ ಸರಸವಾಡುವುದೆಂದರೆ ನನಗೆ ಬಲು ಇಷ್ಟ. ಪಾಟೀಲನ ತಲೆ ಹಿಡಿಯುವ ಇಚಿಡಿಯ ನನ್ನ ಮಗನೇ, ನೀನೆಷ್ಟೇ ಕಿರುಚಾಡಿದರೂ ನಾನು ಅಯ್ಯುವ ಮನುಷ್ಯನಲ್ಲ. ದೇಹದಲ್ಲಿ ಬಿಸಿಲುತ್ತದೆ ಎಂದು ಹುಲಿಯಾಡೆ ಕಾದಾಟಲು ಹುಚ್ಚವ್ಯಾಸ ಪಡಬೇಡ. ಒಂದು ವೇಳೆ ಧೈರ್ಯ ಮಾಡಿ ನನ್ನೊಂದಿಗೆ ಗುದ್ದಾಡಲು ಬಂದರೆ ಏಳಲು ಹೆಸರು ಇಲ್ಲಂತೆ ಹೋಗುತ್ತೀಯ. ಎಚ್ಚರ! ಏ ಧರ್ಮರಾಜ, ಈ ಹುಲಿ ಕೊಳೆಯೊಳಗೆ ಸೋಮವಾರ ಮಲಗಿದೆ ಎಂದರೆ ಅದು ಸೋಮಾರಿಯಲ್ಲ. ಸಮಯ ಸಾಧಿಸಿ ಬೇಟೆಯಾಡಲು ಎಂದಲ್ಲ. ಈಗ ನಾನು ಸುಮ್ಮನಿದ್ದೇನೆಂದರೆ ಅದು ಈ ನನ್ನ ತಂದೆ ಈಗ ನನಗೆ ಆಜ್ಞೆನೇ ಕೊಡದೇ ಇರುವುದಕ್ಕೆ. ನನಗೆ ಎಚ್ಚರ ಹೇಳುವ ಉಚ್ಚರ ಹುಚ್ಚು ಹೇಗೆ ಬಿಡಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತು. ಇದು ಕನಕ, ಸಿಟ್ಟನ್ನು ಶಾಂತಿ ಮಾಡಿಕೊಳ್ಳು. ಲೇ ಧರ್ಮರು, ನನ್ನ ಮನೆಗೆ ಯಾವ ಕೆಲಸಕ್ಕೆ ಬಂದಿರುವೆ ಅಷ್ಟೇ ಹೇಳು. ಮುದ್ದ ನಾನು ಎದಕ್ಕೆ ಬಂದಿದ್ದೇನೆಂಬುದು ವಿಸ್ತರಿಸಿ ಹೇಳು ಈ ಬಡಬೆಚ್ಚದ ಸಾಹುಕಾರನಿಗೆ. ನೋಡ್ರಿ ಸಾವುಕಾರಿ, ನಿಮ್ಮ ತಮ್ಮ ರುದ್ರೇಶ್ ಸಾವುಕಾರ ನಮ್ಮ ಪಾಟೀಲರ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಂಡ್ರಿ. ಅದನ್ನ ಕೇಳಕ್ ಬಂದೇವಿ. ಲೇ ಮೋಲಿ ಪಾಟೀಲ, ಯಾರನ್ನು ಕೇಳಿ ನನ್ನ ತಮ್ಮನಿಗೆ ಸಾಲ ಕೊಟ್ಟೆ? ಯಾವ ಕಾರಣಕ್ಕೆ ಕೊಟ್ಟೆ ಅಷ್ಟೇ ಹೇಳು. ಏ ಸಾಹುಕಾರ, ನನ್ನ ಮನೆಗೂ ಕಷ್ಟವೆಂದು ಬಂದವರಿಗೆ ಕರುಣೆಯ ತೋರಿತನ ಸಹಾಯ ಮಾಡುವುದು ನಮ್ಮ ಮನೆತನದ ಒಟ್ಟು ಗುಣ. ಲೇ ಧರ್ಮರಾಜ, ನನ್ನ ತಮ್ಮ ಅಷ್ಟೊಂದು ಗಟಗೆಟ್ಟಿಲ್ಲ. ನಾನೇನು ಅವನನ್ನು ಬೀದಿಗೆ ತಳ್ಳಿಲ್ಲ. ಈ ಮನೆ ಮೊದಲಿಗೆಲ್ಲದು ಧರ್ಮದ ಮನೆ. ಈ ಮನೆಯ ಒಂದೊಂದು ಪಂಪಗಳಲ್ಲಿ ಘನತೆ, ಗೌರವ, ಮಾನ, ಪ್ರಾಣಾಡಕವಾದ ಅಂಥದರಲ್ಲಿ ನನ್ನ ತಮ್ಮ ನಿನ್ನ ಹತ್ತಿರ ಸಾಲ ಕೇಳಲು ಬಂದಿತ್ತು ಸುಳ್ಳು ಎಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ಲೇ ಮಗಿಲ, ಈ ನನ್ನ ತಂದೆ ನನ್ನಂತ ನೂರಾರು ಅಂಧನಾಥರಿಗೆ ಆಶ್ರಯ ಕೊಟ್ಟ ಪುಣ್ಯಯೋಗಿ ಇವರು. ಸಾವಿರಾರು ಬಡ ಗಂಡು ಹೆಣ್ಣು ಮಕ್ಕಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಉಚಿತ ಸಾಮೂಹಿಕ
ಲಗ್ನ ಮಾಡಿಕೊಟ್ಟ ಪುಣ್ಯಾತ್ಮರಿವರು. ಇವರ ಪುಣ್ಯದ ಕಾರ್ಯಗಳನ್ನು ಮೆಚ್ಚಿ ಎಷ್ಟೋ ಸಂಘ ಸಂಸ್ಥೆಗಳು, ಅಷ್ಟೇ ಅಲ್ಲ ಈ ಸಲ ನಮ್ಮ ಸರ್ಕಾರ ಬಡವ ನೆಚ್ಚಿದ ಸಾಹುಕಾರ ಎಂದು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದಾರೆ. ಇವತ್ತಿಗೂ ಸುತ್ತ ಸಾವಿರ ಹಳ್ಳಿಗಳಲ್ಲಿ ಈ ಪುಣ್ಯಾತ್ಮನನ್ನು ಬಡವರು ದೇವರೆಂದು ತಮ್ಮ ತಮ್ಮ ಅಂತರಾತ್ಮದಲ್ಲಿ ಪೂಜಿಸುತ್ತಾರೆ. ಅಂತವರ ತಮ್ಮ ನಿನ್ನ ಹತ್ತಿರ ಸಾಲ ಪಡೆದದ್ದಾನೆಂದು ಹೇಳಿದರೆ ಯಾವ ಮೂರ್ಖನು ನಂಬುವುದಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೋಗುವುದು ಉತ್ತಮ ಪಾಟೀಲ. ಮುಚ್ಚುಬಾಯಿ, ನಿನ್ನ ಧರ್ಮದ ಉಪದೇಶ ನನ್ನ ಮುಂದೆ ಓದಬೇಡ. ಕೊಟ್ಟವರ ಸಾಲ ಮರಳಿ ಕೊಟ್ಟು ಮಾತನಾಡುವಂತೇಳು ಆ ನಿನ್ನ ಸಾಕಿದ ತಂದೆಗೆ. ಕೊಟ್ಟ ಸಾಲಕ್ಕೆ ಏನು ಆಧಾರವಿದೆ ತೋರಿಸಿ ನೋಡೋಣ. ಕನಕ, ಕೊಟ್ಟ ಸಾಲದ ಪತ್ರ ಮನೆಯಲ್ಲಿ ಬಿಟ್ಟು ಬಂದಿದ್ದೇವೆ. ನಿನ್ ಬಯಲು ಪುರಾಣ ಓದಬೇಡ. ದೊಡ್ಡವರ ಹೊಚ್ಚಲ ಮನೆ ಕಾಯುವ ನಾಯಿ. ನಿನ್ನ ಮಾತು ಕಿವಿಯಲ್ಲಿ ಹೂವಿಟ್ಟುಕೊಳ್ಳುವರ ಮುಂದೆ ಹೇಳು, ಅವರು ಕೇಳುತ್ತಾರೆ. ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ಕತ್ತಿಗೆ ಕೈ ಕಟ್ಟು ತಳ್ಳಬೇಕಾಗುತ್ತದೆ. ಎತ್ತರ ಕತ್ತಿಗೆ ಕೈ ಕಟ್ಟು. ಚಕ್ರವರ್ತಿ, ಹೋಗುತ್ತೇನೆ, ಆದರೆ ಒಂದು ಮಾತು ಕೇಳಿಸಿಕೊ. ನೀನೆಷ್ಟೇ ಈ ಹಳ್ಳಿಗಳಲ್ಲಿ ಸತ್ಯಾನಂದನಾಗಿ ನಡೆದುಕೊಂಡರು, ನಿನ್ನ ಒಡ ಹುಟ್ಟಿನ ತಮ್ಮನಿಂದಲೇ ನಿನ್ನನ್ನು ಬೀದಿಯಲ್ಲಿ ನಿಲ್ಲಿಸುವುದೇ ನನ್ನ ಉದ್ದೇಶ. ಮೌಲಿಪಾದಿ ವಂಶದಲ್ಲಿ ಧರ್ಮರಾಜನೇ ಅಲ್ಲ. ವಿಕ್ರಮ್, ಮುದ್ದ ಹೋಗೋಣ. ಮುಂದೆ ಇದೆ ಮಾರಿ ಹಬ್ಬ. ಹೋಗು ಮಾರಿ ಪಾಟೀಲ, ಹೋಗು. ಈ ಸಮಾಜದಲ್ಲಿ ನೀನೊಬ್ಬ ಮೋಸದಿಂದ ಹಣ ಅಂತಸ್ತು ಬಳಸಿ ಸ್ವಾರ್ಥವೆಂಬ ಅನುರಾಗ ಮಂಟಪದಲ್ಲಿ ಕುಳಿತು ರಾಜನಂತೆ ಮೆರೆಯುವ ನಿನ್ನ ಕನಸಿನ ಆಶಾ ಗೋಪುರಕ್ಕೆ ಸತ್ಯ ಎಂಬ ಕಪ್ಪು ಮಸಿ ಹಚ್ಚದಿದ್ದರೆ ನಾನು ಸಾಹುಕಾರ ಸಾಕಿ ಬೆಳೆಸಿದ ಆಳು ಮಗ ಕನಕನೇ ಅಲ್ಲ. ಹೊತ್ತು ನೋಡಿ ನಿಮ್ಮಂತ ಬಂಡ ಧನಿಕರನ್ನು ರುಂಡ ಮುಂಡಗಳು ಚೆಲ್ಲಾಡಿ ಈ ಧರ್ಮದ ಭೂಮಿಯ ಮೇಲೆ ಚೆಲ್ಲಿ ನ್ಯಾಯ ನೀತಿ ಎಂಬ ಸತ್ಯದ ಹಣತೆಯಲ್ಲಿ ಸತ್ಯದ ದೀಪ ಹಚ್ಚುತ್ತೇನೆ. ಇದು ಈ ಸಾಹುಕಾರ ಸಾಕಿ ಬೆಳೆಸಿದ ಆಳು ಮಗನ ಶಪಥ. ಮಗು ಕನಕ, ಮಾತಿ ಬಂದೆ ಆಳು ಮಗ ಅನ್ನಬೇಡ. ಯಾಕೆಂದರೆ ನನ್ನ ಕರುಳು ಚುರುಕೆನ್ನುತ್ತದೆ. ಆಯ್ತು ಅಪ್ಪಾಜಿ. ಮಗು, ಇವತ್ತು ಶ್ರೀ ಗುರು ಪುಟ್ಟರಾಜರ 7ನೇ ಪುಣ್ಯ, ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಸನಕ್ಕೆ ಅರ್ಜನವರ ಗದ್ದಿಗೆಗೆ ನಮಸ್ಕರಿಸಿ ಬರೋಣ. ನಡಿಯಪ್ಪ. ನಡಿಯಪ್ಪಾಜಿ, ಹೋಗಿ ಬರೋಣ.
ಸಂಸಾರದಲ್ಲಿ ಕಾಫಿ ಕುಡಿಯುವುದೇ ಮರೆತು ಬಿಟ್ಟಿದ್ದೆ ಸುನೀತಾ. ರೀ, ಯಾಕ್ರಿ ನನ್ನನ್ನು ಹಾಕಿ ನೋಡ್ತಾ ಇದ್ದೀರಾ? ಒಂದು ತರ ವಿಲನ್ ರೂಪದಲ್ಲಿ ನೋಡ್ತಾ ಇದ್ದೀರಾ, ಯಾಕೆ? ಸುನೀತಾ, ನೀ ಕೊಟ್ಟ ಕಾಫಿ ಬಹಳ ಸಿಹಿಯಾಗಿದೆ ಕಣೆ. ನಮಸ್ಕಾರ ಚೆಕ್ಕ ಪಾಟೀಲರಿ, ಒಂದು ನಮಸ್ಕಾರ. ಬನ್ನಿ ವಿಕ್ರಮ್, ಏನಾದರೂ ಕೆಲಸವಿತ್ತೆ? ಮನೆಯಲ್ಲಿ ದೊಡ್ಡ ಪಾಟೀಲರು ಇದ್ದಾರೆಂದು ಬಂದೆ. ಸರಿ, ನಾನು ಹೋಗುತ್ತೇನೆ ಪಾಟೀಲರೇ. ನಿಲ್ಲು ವಿಕ್ರಮ್, ನನ್ನ ಹತ್ತಿರ ಹೇಳಲಾರದಂತ ವಿಷಯವಿತ್ತೆ. ಹಾಗೇನಿಲ್ಲ ಪಾಟೀಲರೇ, ನಾಳೆ ಹುಬ್ಬಳ್ಳಿಗೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಖರೀದಿಸುವುದಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ವಿಕ್ರಮ್, ಈಗಾಗಲೇ ನಮ್ಮ ಹಿರಿಯರು ಕುಳಿತು ಉಂಡರು ಕರಗಲಾರದಷ್ಟು ಹಣ ಆಸ್ತಿ ಬಂಗಾರ ಕಳಿಸಿಟ್ಟಿರುವಾಗ ಮತ್ಯಾರಿಗೆ ಬೇಕಪ್ಪ ಆ ಅಪಾರ್ಟ್ಮೆಂಟ್ ಆಸೆ? ಸರಿ ಪಾಟೀಲರೇ, ನಿಮ್ಗೆ ಇಷ್ಟ ಇಲ್ಲ ಅಂದ ಮೇಲೆ ನಾನಿನ್ನು ಬರುತ್ತೇನೆ. ವಿಕ್ರಮ್, ಕಾಫಿ ಕುಡಿದುಕೊಂಡು ಹೋಗು. ಸುನೀತಾ, ಒಳಗೆ ಹೋಗಿ ಕಾಫಿ ತೆಗೆದುಕೊಂಡು ಬಾ. ವಿಕ್ರಮ್, ಕುಳಿತುಕೋ. ಪಾಟೀಲರೇ, ಇಷ್ಟು ದಿವಸ ನಿಮ್ಮ ಮನೆಯ ಆಳಿನ ಕೈಯಿಂದ ಕುಡಿದ ಕಾಫಿ ಕುಡಿದು ತುಂಬಾ ಬೇಜಾರವಾಗಿತ್ತು. ಆದರೆ ಇಂದು ಈ ಮನೆಯ ಗೌಡತೆ ಕೈಯಿಂದ ಕುಡಿದ ಕಾಫಿ ವಾ, ನಿಜಕ್ಕೂ ಅಮೃತವಾಗಿತ್ತು. ನಾನಿನ್ನು ಬರುತ್ತೇನೆ ಪಾಟೀಲರೇ. ಸರಿ ವಿಕ್ರಮ್, ಹೋಗಿ ಬಾ. ಸುನೀತಾ, ನೀ ಏಕೆ ಗರಿಬಡಿದವರಂತೆ ನಿಂತುಕೊಂಡೆ? ನೀ ನಿಂತುಕೊಂಡ ನೆಲದಲ್ಲಿ ಸೌಂದರ್ಯದ ಸಿರಿ ಹುಟ್ಟ ರೂಪಸಿಯನ್ನೇ ಮೀರಿಸುವಂತ ನಿನ್ನ ಹೊಂಬಣ್ಣದ ಮೈಕಾಂತಿಯನ್ನು ನಾನೆಷ್ಟು ವರ್ಣಿಸಲಿ? ನನ್ನ ಬಾಳಿನ ದಡ ಸೇರಿಸುವ ನಕ್ಷತ್ರವೇ ನೀನೇ, ನನ್ನ ಹೃದಯ ಮಂದಿರದ ದಿವ್ಯ ಜ್ಯೋತಿ. ಆಹಾ, ಸಾಕು ಮಾಡಿ ನಿಮ್ಮ ಸಾಹಿತ್ಯ ತುಂಬಿದ ಕಂಪನದ ಸಿಹಿ ಮಾತು. ನೀವು ಕೂಡ ಇಂದಿನ ಜನ್ಮದಲ್ಲಿ ಯಾವ ಕವಿಯಾಗಿ ಹುಟ್ಟಿದಿರಿ ಅನಿಸುತ್ತದೆ ನಿಮ್ಮ ವರ್ಣನೆಯ ಮಾತು ಕೇಳಿದೆ. ಸುನೀತಾ, ಈ ಸುಂದರವಾದ ಸಂಸಾರವೆಂಬ ಸಾಗರದಲ್ಲಿ ಈಜುವ ಮೀನುಗಳ ಹಿಂಡೆಷ್ಟು ಚಂದ. ಆದರೆ ಆ ಹಿಂಡಿನಲ್ಲಿ ಒಂದು ಮೀನು ನೀರು ಬಿಟ್ಟು ದಡಕ್ಕೆ ಬಂದು ಬಿದ್ದರೆ ಆ ಬಿದ್ದ ಮೀನಿನ ನೋವು ನದಿಯಲ್ಲಿ ಈಜಾಡುವ ಮೀನುಗಳಿಗೆ ಹೇಗೆ ಗೊತ್ತಾಗಬೇಕು? ಅದರಂತೆ ನಮ್ಮ ಮನುಷ್ಯನ ಜೀವನವು ಕೂಡ ಬಡತನ, ಸಿರಿತನ, ನೋವು, ನಲಿವು ಎಲ್ಲವೂ ಒಂದೇ ಎಂದು ನಂಬಿಕೊಂಡು ನಡೆದಾಗಲೇ ಈ ಪುಣ್ಯಭೂಮಿ ತಾಯಿ ನೆಲದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಕಣೆ. ರೀ, ಇಂದು ನನ್ನ ಜನ್ಮ ಸ್ವಾರ್ಥಕವಾಯಿತು. ನಿಮ್ಮಂತ ಗುಣವಂತ, ಹೃದಯವಂತ ನನ್ನ ಪತಿಯಾಗಿ ದೊರಕಿಸಿಕೊಟ್ಟಿದ್ದಕ್ಕೆ ಆ ಶಿವನಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸುನೀತಾ, ನೀ ತಿಳಿದುಕೊಂಡಿರುವ ಹಾಗೆ ನನಗೆ ಅಂತಸ್ತಿನ ಅಹಂಭಾವನೆ ಇಲ್ಲ. ನೀನು ಶ್ರೀಮಂತಿಕೆಯಲ್ಲಿ ನನಗಿಂತ ಕಡಿಮೆ ಇರಬಹುದು ಕಣೆ. ಆದರೆ ನನ್ನ ಗುಣ ಅಪ್ಪಟ ಪರಂಜಿ. ಸುನೀತಾ, ನಿನ್ನಲ್ಲಿ ಒಂದು ಮಾತು ಕೇಳುತ್ತೇನೆ. ಸತಿಪತಿಗಳಾಗಿ ದಾಂಪತ್ಯ ಜೀವನದ ಸಿಹಿಜೇನಾಗಿ ಸತ್ತಾಗ ಸಮಭಾಗಿಯಾದಾಗಲೇ ಆ ಹೆಣ್ಣಿಗೆ ಮಾಣಿಕ್ಯದ ಮಹತ್ವ ಏನೆಂದು ಅರ್ಥವಾಗುತ್ತದೆ. ರೀ, ನಿಮ್ಮಷ್ಟು ತಿಳುವಳಿಕೆ ಉಳ್ಳವಳು ನಾನಲ್ಲ. ಬನ್ನಿ, ಕೈ ತೊಳೆದುಕೊಂಡು ಮೊದಲು ಊಟ ಮಾಡಿವರಂತೆ ಬನ್ನಿ.
ಊಟಕ್ಕೆ ಹೋಗುವ ಮುನ್ನ ಈ ನಿನ್ನ ಗಂಡನಿಗೆ ನಿನ್ನ ಸಿಹಿ ತುಟಿಯಿಂದ ಒಂದು ಮುತ್ತು ಕೊಡುವರೆ ಚಿನ್ನ. ಜೀವ್ ಹೋಗಿಯಪ್ಪ, ನನಗೆ ತುಂಬಾ ಬಾಬಾರೆ ನನ್ನ ಬಾಳಿನ ಬಾಬಾರೆ ನನ್ನ ಬಂಗಾರದ ಅರಗಳಿಗೆ. ಮಾಲಿ ಪಾಟೀಲ, ಲೇ ಮಾಲಿ ಪಾಟೀಲ, ಕೈಲಾಗದ ಏಡಿಸಿ ಕಂಡಿ ಅಂತವನೇ, ಎಲ್ಲಿದ್ದೀಯ ಬಾರಲೇ ಹೊತ್ತಿನ ಕಾಡು ಮೃಗವೇ. ವೆಲ್ಕಮ್ ವೆಲ್ಕಮ್. ಸೌಕಾಲ ಬೆಳೆಸಿದ ಬೀದಿ ನಾಯಿ ಈ ಪಾಟೀಲನ ಅರಮನೆಗೆ ಬಂದ ಕಾರಣ ಪಾಟೀಲ, ನಿನ್ನ ಚಮಚಾಗಳಿಂದ ನನ್ನ ಪ್ರಾಣ ತೆಗೆಯಲು ಕಳಿಸಿದೆಯಲ್ಲ, ಮೆಚ್ಚಬೇಕು ನಿನ್ನ ಪೌರುಷಕ್ಕೆ. ಲೇ, ಈ ಶೂರಧೀರ ಕನಕನೆಂಬ ಟಗರು ಮೈ ಮೇಲೆ ಕೈ ಮಾಡುವ ಗಂಡು ಈ
ಕರುನಾಡಿನಲ್ಲಿ ಒಟ್ಟಿಲ್ಲ, ಒಟ್ಟುವುದು ಇಲ್ಲ. ಲೇ ಪಾಟೀಲ, ನಿನ್ನ ಅರಮನೆಯನ್ನು ಕಾಯುವ ಶ್ವಾನವನ್ನೇ ನಿನ್ನ ಕೊಲ್ಲದ ಶೂರತನ ಎಂದು ಈ ಸಾಹುಕಾರ ಸಾಕಿ ಬೆಳೆಸಿದ ಸರದಾರರನ್ನು ಕೊಲ್ಲಲು ಸಾಕದೆ ಸರದಾರ ಲೇಖನಕ ದೇಹದಲ್ಲಿ ಬಿಸಿಲಾಗ್ತರಿತ್ತದೆ ಎಂದು ಹುಲಿಯವೊಂದಿಗೆ ಕಾದಾಡಲು ಉತ್ಸವ ಪಡಬೇಡ. ಕನಕ, ನೀನು ತುತ್ತು ಕೋಳಿಗಾಗಿ ಸೌಕರ್ಯನ ಅರಮನೆ ಕಾಯುವ ಶ್ವಾನ, ನನಗೆ ಎಚ್ಚರ ಹೇಳುವೆಯ? ಅಂಕುಶ, ನನಗೆ ಅಂಕುಶ ಹಾಕುವ ಮಂಕೆ ನನ್ನ ಎದುರು ನಾ ಎಂದು ಮೆರೆಯುವ ಬಂಡರ ಸೊಕ್ಕು ಮುರಿದ ಮನೆಯಲ್ಲಿ ಕುಂದ್ರಿಸುವ ಜಗಮೆಚ್ಚಿದ ಮಗನರು. ಜಗಮೆಚ್ಚಿದ ಸಾಹುಕಾರ, ಈ ದೇಶಕ್ಕೆ ನೀನೇ ಜಗಮೆಚ್ಚಿದ ಸಾಹುಕಾರನೆಂದು ಜಂಬ ಕೊಚ್ಚಿಕೊಂಡರೆ ಇನ್ನೊಂದು ಮುಟ್ಟಾಳ ಈ ಸಮಾಜದಲ್ಲಿ ಎಂದು ಇಲ್ಲದೆ ಅನಾಥ ಕೂಸೆ. ಸ್ವತ್ತಿನ ಧನಿಕನ ಬಾಲ ಹಿಡಿಯುವ ಗುಳ್ಳೇನರಿಯೇ, ಈ ಸಮಾಜದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡು, ಆವಾಗ ನಿನಗೂ ಜಗಮೆಚ್ಚಿದ ಮಗ ಎಂಬ ಜನರು ಬಿರುದು ಕೊಡುತ್ತಾರೆ. ಲೇ ವಿಕ್ರಮ, ಕಂಡ ಹಣವಂತರಿಂದ ತಲೆ ಹಿಡಿಯುವ ನಿನ್ನಂತ ನಾಮರ್ದನಿಂದ ಏರಿಸಿಕೊಳ್ಳುವಷ್ಟು ಶತದಡ್ಡರಲ್ಲ ಈ ಸಾಹುಕಾರ ಸಾಗಿರ ಟಗರು. ಏನೋ ನಿನ್ನ ಸಾಹುಕಾರ ಹುಲಿಯಿಂದ ನಮ್ಮ ಮೇಲೆ ದಂಡೆ ಎತ್ತಿ ಬಂದರೆ ನಾವು ಆನೆಯಾಗುತ್ತೇವೆ. ನೀವು ಆನೆಯಾಗಿ ದಾಳಿ ಮಾಡಲು ನಮ್ಮ ಮೇಲೆ ಬಂದರೆ ನಾವು ಹೊನೆಯಾಗುತ್ತೇವೆ. ನೀವು ಜೋಡಿಸಿಯರಾಗಿ ನಮ್ಮ ಮೇಲೆ ಗರ್ಜಿಸಲು ಬಂದರೆ ನಾವು ಅಂಕುಶ ಹಾಕಿ ಪ್ರಾರ್ಥನೆ ಮಾಡುತ್ತೇವೆ. ಅದರಲ್ಲೇ ನಿಮ್ಮನ್ನು ಕೂಡಿ ಹಾಕಿ ಹಲ್ಲಿನ ಅವಕ್ಕಿಂತ ಹಲ್ಲಿನಂತೆ ಮಾಡುತ್ತೇವೆ. ಎಚ್ಚರ. ಸ್ವಾನ, ಲೇ ಹೊಣದ ಮೊದದಲ್ಲಿ ತೇಲಾಡುವ ಸ್ವಚ್ಛಿನ ಧನಿಕರೇ, ಬಡವರ ಧರ್ಮವಂತರ ಎದೆಯ ಮೇಲೆ ಕಾಲಿಟ್ಟು ನಡೆಯುವ ನಿಮ್ಮಂತವರ ಪುಂಡರ ರುಂಡವನ್ನು ಕಡಿಯುವ ಜಗಮೆಚ್ಚಿದ ಗಂಡುಗಳೇ ಈ ಕನಕ. ಗಂಡುಗಳೇ, ತುತ್ತು ಕೋಳಿಗಾಗಿ ಸೌಕರ್ಯ ಮನೆಯಲ್ಲಿ ಹಲಸಿನ ಅನ್ನ ತಿಂದು ಬದುಕುತ್ತಿದ್ದು ಅಂದಿಗೆ ಇಷ್ಟೊಂದು ಸಕ್ಕರೆ ಬೇಕೆಂದರೆ ಇನ್ನು ಇಡೀ ಸುತ್ತು ನಾಡಿನಲ್ಲಿ ರಾಜನಂತೆ ಮೆರೆಯುವ ಈ ಬಂಗಾರದ ಮಾಣಿಕ್ಯನಿಗೆ ಇನ್ನೆಷ್ಟು ಸಕ್ಕಿರಬಹುದು? ಲೇಖನಕ, ಬಂದ ವಿಷಯ ಏನು? ಲೇ ಪಾಟೀಲ, ಬಂದ ವಿಷಯ ಇಷ್ಟೇ. ಇನ್ನೊಮ್ಮೆ ನನ್ನ ತಂಟೆಗೆ, ನನ್ನ ತಂದೆಯ ಸ್ವರೂಪವಾದ ನನ್ನ ಸಾಹುಕಾರರ ತಂಟೆಗೆ ಬರಬೇಡಿ ಎಂದು ಹೇಳಿ ಹೋಗಲು ಬಂದಿರುವೆ. ಲೇಖನಕ, ಋಷಿಯ ಮೂಲ ನದಿಯ ಮೂಲ ಕಂಡುಹಿಡಿದು ಬದುಕಬಹುದು. ಆದರೆ ಈ ಪಾಟೀಲ್ ದರ್ಪಕ್ಕೆ ಕೈ ಹಾಕಿದರೆ ನೀನು ಮತ್ತು ನಿನ್ನ ಸಾಹುಕಾರ ಸುಟ್ಟು
ಸುಟ್ಟು ಭಸ್ಮ ಆಗುತ್ತೀಯ ಸ್ವಚ್ಛಿರ ಧನಿಕರೇ, ಅರ್ಥವಾಯಿತು. ನೀವು ಧನಿಕ ವಂಶದ ಕುಡಿಗಳು, ಮೈಯೆಲ್ಲ ವಿಷದ ಜ್ವಾಲೆ ತುಂಬಿಕೊಂಡಿರುವ ಚಟ್ಟಕಾಲಿಂಗ ಸರ್ಪಗಳು ಎನ್ನುವುದು ಗೊತ್ತು. ನಿಮ್ಮಂತ ನರ ರಾಕ್ಷಸರ ಕೈಯಲ್ಲಿ ಸಿಕ್ಕಿ ನೊಂದು ಬೆಂದು ನೇಣಿನ ಕುಲಿಕೆಗೆ ಬಲಿಯಾದ ಆ ಮಾದೇವಪ್ಪನ ಮಗ ನಾನು. ನಿಮ್ಮಂತ ಸ್ವಚ್ಛಿನ ಧನಿಕರನ್ನು ಸಂಹಾರ ಮಾಡಲು ನಾನು ಸಾಹುಕಾರರ ಮನೆಯಲ್ಲಿ ಎತ್ತ ತಂದೆ ತಾಯಿ ಇದ್ದರೂ ಅನಾಥ ಕೂಸಿನಂತೆ ಬದುಕುತ್ತಿರುವೆ. ಯಾಕೆ ಗೊತ್ತೇ? ನಿಮ್ಮಂತವರ ಅಟ್ಟಹಾಸವನ್ನು ಮೆಟ್ಟಿ ಹಾಕಲೆಂದುಲೇ ದೊಡ್ಡ ಧನಿಕರೇ. ಅಂದರೆ ನೀನು ನನ್ನ ಹಳೆಯ ವೈರಿಯ ಮಗನೇ. ಲೇಖನಕ ಅವತ್ತೇ ನಿಮ್ಮಪ್ಪನ ಕೂಡ ನಿನ್ನನ್ನು ಯಮಲೋಕಕ್ಕೆ ಸೇರಿಸಿದನೆಂದು ತಿಳಿದಿದ್ದೆ. ಲೇಟಗರೆ ನಿನ್ನಂತ ಸಾವಿರಾರು ವೀರರು ನನ್ನನ್ನು ಸಂವಾದ ಮಾಡಲು ಬಂದವರನ್ನು ಪರಲೋಕಕ್ಕೆ ಪಾರ್ಸಲ್ ಕಳಿಸಿಕೊಟ್ಟಿದ್ದಾನೆ ಈ ಗೌಟಿ ವಂಶದ ಕುಲದೀಪ. ಸೂಳೆಯ ಹೊಟ್ಟೆಯಲ್ಲಿ ಸೂಳೆಯ ಹುಟ್ಟುತ್ತಾಳೆ ವಿನಃ ಗರತಿ ಹುಟ್ಟುವುದಿಲ್ಲವೆಂದು ಸಾಬೀತುಪಡಿಸಿದ ಭ್ರಷ್ಟನಿದು. ಈ ಸಮಾಜದಲ್ಲಿ ಬಡವರು ಶ್ರೀಮಂತರು ಒಗ್ಗಟ್ಟಾಗಿ ಬಾಳುವ ದೋಣಿಯಲ್ಲಿ ಅನ್ಯಾಯವೆಂಬ ಮೋಸದ ಕಿಂಡಿ ತೆಗೆದು ಅನ್ಯಾಯದ ಸಮುದ್ರದಲ್ಲಿ ನೂಕಿದ ನೀಚ ಧನಿಕನೇನು. ನಿಮ್ಮಂತವರ ಪಾಪದ ದೇಹಕ್ಕೆ ಮುಕ್ತಿ ಕೊಡಬೇಕಾದರೆ ಕಾಲ ಯಾವಾಗ ಕೂಡಿ ಬರುತ್ತದೆ ಎಂದು ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾನೆ ಈ ಬಡವ. ಕೋರುತ್ತೇನೆ ಎಚ್ಚರ. ಗಡ 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 ನಡುಗಿಸು ಪತ್ರ ಗುಡು 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 ಪತ್ರ ವೀರಭದ್ರ ವೀರಭದ್ರ